ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವು ಭದ್ರಾವತಿ ಸಮೀಪ ಇರುವಂತಹ ಒಂದು ಅಣಬೆ ಬೇಸಾಯದ ಒಂದು ಘಟಕಕ್ಕೆ ಬಂದಿದ್ದೇವೆ. ಇವರ ಸಂಪರ್ಕ ಕೂಡ ನಮಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಸುಧಾರಾಣಿ ಮೇಡಮ್ ಅವರು ನಮಗೆ ಕೊಟ್ಟರು. ಇವರು ಒಂದು ಅದ್ಭುತವಾಗಿ ಅಣಬೆ ಕೃಷಿ ಮಾಡ್ತಾ ಇದ್ದಾರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಅಂದರೆ 2000 ಬ್ಯಾಗ್ಗಳ ಹಾಕ್ಕೊಂಡು ಒಂದು ಘಟಕವನ್ನು ನಡೆಸ್ತಾ ಇದ್ದಾರೆ ಅಂತ ನಮಗೆ ತಿಳಿತು. ಬನ್ನಿ ಹಾಗಾದರೆ ಇವತ್ತಿನ ಕಂತಿನಲ್ಲಿ ಶ್ರೀಮತಿ ಪ್ರಗತಿ ಮೇಡಮ್ ಅವ್ರನ್ನ ಮಾತಾಡಿಸಿ ಇವ್ರು ಏನಕ್ಕೆ ಈ ಒಂದು ಅಣಬೆ ಕೃಷಿಯನ್ನು ಮಾಡಬೇಕು ಅಂದ್ಕೊಂಡ್ರು, ಈ ಅಣಬೆ ಕೃಷಿ ಮಾಡಬೇಕಾದ್ರೆ ಇಲ್ಲಿ ಅಷ್ಟು ಡಿಮ್ಯಾಂಡ್ ಇದೆಯಾ, ಆ ಡಿಮ್ಯಾಂಡ್ ತಕ್ಕಂಗೆ ಸಪ್ಲೈ ಇದೆಯಾ, ಬರೀ ಭದ್ರಾವತಿ ತಾಲೂಕು ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲೇ ಮಾಡ್ತಾರೋ ಅಥವಾ ಬೇರೆ ಕಡೆನೂ ಕೂಡ ಇವರು ಎಕ್ಸ್ಪೋರ್ಟ್ ಏನಾದರೂ ಮಾಡ್ತಾರಾ, ಬೇರೆ ಕಡೆ ಏನಾದರೂ ಕಳಿಸ್ಕೊಡ್ತಾರಾ, ಒಟ್ಟಾರೆಯಾಗಿ ಆರೋಗ್ಯದ ದೃಷ್ಟಿಯಿಂದ ಮತ್ತು ಆದಾಯದ ದೃಷ್ಟಿಯಿಂದ ಅಣಬೆ ಬೇಸಾಯ ಹೇಗೆ ಉತ್ತಮ ಎನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಮೇಡಮ್. ನಮಸ್ಕಾರ. ಮೇಡಮ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ಮೇಡಮ್, ನಾವು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗಕ್ಕೆ ಹೋಗಿದ್ವಿ. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಸುಧಾರಾಣಿ ಮೇಡಮ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು. ಮೇಡಮ್, ನೀವೊಂದು ಅದ್ಭುತವಾಗಿ ಒಂದು ಅಣಬೆ ಬೇಸಾಯವನ್ನು ಮಾಡ್ತಾ ಇದ್ದೀರಾ. ಅದರಲ್ಲೂ ರೈತ ಮಹಿಳೆಯಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಈ ಭಾಗದಲ್ಲಿ ಮಾದರಿಯಾಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ರು. ಅದಕ್ಕೆ ನೀವು ಯಾವ ರೀತಿ ಒಂದು ಅಣಬೆ ಕೃಷಿಯನ್ನು ಮಾಡಿದ್ದೀರಾ ಅನ್ನೋದು ಕುರಿತು ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಮೇಡಮ್. ಮೇಡಮ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಹಿನ್ನೆಲೆಯನ್ನು ಹೇಳ್ತೀರಾ ಮೇಡಮ್? ನೀವು ಮೂಲತಃ ಕೃಷಿಕರ ಹೇಗೆ? ಮೂಲತಃ ಏನು ಕೃಷಿಕರಲ್ಲ, ಆ್ಯಕ್ಚುಲಿ ನಾನು ಮಾಡಿರೋದು ಬಿ ಎಸ್ ಸಿ ಮುಗಿಸಿದ್ದೀನಿ. MSc ಫಸ್ಟ್ ಇಯರ್ ಅಷ್ಟೇ. ಸೆಕೆಂಡ್ ಇಯರ್ಗೆ ಡ್ರಾಪ್ಔಟ್ ಮಾಡಿ ಮನೆಯಲ್ಲೇ ಸುಮ್ಮನೆ ಒಂದು ಹಾಬಿ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದು ಮಶ್ರೂಮ್ ಗ್ರೋಯಿಂಗ್ ಅಂತ ಅಂದ್ಕೊಂಡು. ಅದಾಗ್ತಿದ್ದಂಗೆ ಎಲ್ಲರೂ ಕೇಳೋಕ್ಕೆ ಶುರು ಮಾಡಿದ್ರು ಮಶ್ರೂಮ್ಸು. ಸೊ ಅವಾಗ ಗೊತ್ತಾಯ್ತು ಮಾರ್ಕೆಟಿಂಗ್ ಇದೆ ಇದಕ್ಕೆ ಅಂತ ಅಂದ್ಕೊಂಡು ಒಂದು ಹಾಬಿಯಾಗಿ ಸ್ಟಾರ್ಟ್ ಮಾಡ್ಕೊಂಡು ಅಣಬೆ ಬೇಸಾಯ. ಸರ್, ಅಣಬೆ ಬೇಸಾಯ. ಅದಕ್ಕಿಂತ ಮೊದಲು ನಿಮ್ಮದು ಕೃಷಿ ಭೂಮಿ ಇತ್ತ, ಅದರಲ್ಲಿ ಬೆಳೆಗಳಿದ್ವಾ, ಬೆಳೆಗಳನ್ನು ಮಾಡ್ತಾ ಇದ್ದೀರಾ ಹೇಗೆ? ಹಾಂ ಸರ್, ನಮ್ಮದು ಕೃಷಿ ಭೂಮಿ ಇತ್ತು. ಈಗ ಅದರಲ್ಲೇನೆ ನಾವು ಫ್ಯಾಕ್ಟ್ರಿ ಮಾಡ್ಕೊಂಡಿರೋದು. ಫಸ್ಟ್ ಈಗ ಒಂದು 2.5 ಎಕರೆ ಇದೆ ಕೃಷಿ ಭೂಮಿ. ಇದರಲ್ಲೇ ತೆಂಗು, ಅಡಿಕೆ ಮತ್ತು ಎಲ್ಲ ಬೆಳೆಗಳನ್ನ ತರಕಾರಿಗಳು ಬೆಳಿತಿದ್ವಿ. ನೆಕ್ಸ್ಟು ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ನಮಗೆ ಇನ್ನೊಂದು ಸಬ್ಸಿಡಿ ಅಮೌಂಟ್ ರಿಲೀಸ್ ಮಾಡಿದ್ರು. ಅದ್ರ ಲೋನ್ ಬರುತ್ತೆ ಅಂತ ಅಂದ್ಕೊಂಡು ಪಾಲಿಹೌಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪಾಲಿಹೌಸಲ್ಲಿ ಫಸ್ಟಿಗೆಲ್ಲ ಕ್ಯಾಪ್ಸಿಕಮ್ ಗ್ರೋ ಮಾಡಿದ್ವಿ, ಆಮೇಲೆ ಹೂವು ಮಾಡಿದ್ವಿ, ಈಗ ಸ್ವಲ್ಪ ಚೆಂಡು ಹೂ ಮಾಡಿದ್ವಿ, ಈಗ ಸೇವಂತಿಗೆ ಹಾಕಿದ್ವಿ ಹೂವೆಲ್ಲ ಪಾಲಿಹೌಸಲ್ಲಿ. ಹೂವು, ತರಕಾರಿ ಬೆಳೆ, ಮಿಶ್ರ ಬೆಳೆ ಎಲ್ಲ ಬೆಳೆಗಳನ್ನ ಮಾಡಿದ್ವಿ. ಮತ್ತೆ ಹಂದಿ ಫಾರ್ಮ್ ಮಾಡಿದ್ವಿ. ಇಲ್ಲ, ಇದ್ರಲ್ಲೇನೆ ಹಂದಿ ಫಾರ್ಮ್ ಎಲ್ಲ ತರನು ಮಾಡ್ಬಿಟ್ಟಿದೀವಿ. ಹಂದಿ ಫಾರ್ಮು ಮತ್ತೆ ಹೈನುಗಾರಿಕೆ ಮಾಡಿದ್ವಿ, ಮತ್ತೆ ಜೇನ್ ಸಾಕಾಣಿಕೆ, ಆಮೇಲೆ ಬಂದು ಕೋಳಿ ಸಾಕಾಣಿಕೆ ಎಲ್ಲಾನು ಮಾಡ್ಕೊಂಡಿದೀವಿ. ಮೇಡಮ್, ನಿಮ್ಮ ತಂದೆಯವರು ನಿಮ್ಗೆ ಸಪೋರ್ಟಿವ್ ಆಗಿದ್ರ? ಅವ್ರೂ ಕೃಷಿಕ್ ಮಾಡ್ತಿದ್ರ ಹೇಗೆ? ನಮ್ಮ ತಂದೆ ತುಂಬಾ ಸಪೋರ್ಟಿವ್ ನಮಗೆ ಅಂತಂದ್ರೆ. ನಮ್ಮ ತಂದೆ ಹೇಳೋದು ಎಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಡಿ, ಅಷ್ಟೇ ಏನೇ ಮಾಡಿದ್ರು ಸ್ವಂತದ್ರಲ್ಲಿ ಮಾಡಿ, ಜಮೀನ್ ಅಷ್ಟಿದೆ, ಏನು ಮಾಡೋದಿಲ್ಲ, ಇಷ್ಟಿಷ್ಟೇ ಮಾಡ್ತೀರಾ, ಮಾಡಿ ಅಂತ ಅನ್ನೋರು. ಸೊ ಈ ಅವ್ರು ಕೃಷಿಕರು ಅಂದ್ರೆ ಫಸ್ಟ್ ಅದೇ ಮಾಮೂಲಿ ಏನೇನು ಅವರೇನೆ ಮಾಡಿ ನೋಡ್ಕೋತಾ ಇದ್ದಿದ್ದೆಲ್ಲಾನು. ಆಮೇಲೆ ನಾವು ಯಾರೋ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಈಗೆಲ್ಲ ಗೊತ್ತಲ್ಲ ಯಾರು ಏನು ಯಾರು ಮಾಡ್ತಾರೆ ಯಾಕಂದ್ರೆ ನನ್ನ ತಮ್ಮ MSc, ಅವನು IT ಸೆಕ್ಟರಿಗೆ ಹೋಗ್ಬಿಟ್ಟ. ನಂದು ಅದೇ ಪ್ಲಾನ್ ಇದ್ದಿದ್ದು. ಬಟ್ ಏನೋ ಲಕ್ಕಿಲಿ ಇದಕ್ಕೆ ಟರ್ನ್ ಆಗಿದ್ದಷ್ಟೇ. ಅದ್ ಬಿಟ್ರೆ ನಮ್ಮ ಅಪ್ಪನೇ ನಮಗೆ ತುಂಬಾ ಸಪೋರ್ಟಿವ್. ಅದರಲ್ಲಿ ಅಣಬೆ ಕೃಷಿನೇ ಏನಕ್ಕೆ ಮಾಡ್ಬೇಕು ಅನ್ನಿಸ್ತು ಮೇಡಮ್? ಯಾಕಂದ್ರೆ ಈ ಅಣಬೆ ಕೃಷಿ ಮತ್ತೆ ಜೇನು ಸಾಕಾಣಿಕೆ, ಮೊಲ ಸಾಕಾಣಿಕೆ, ಈ ರೀತಿ ಈ 3 ಸಾಕಾಣಿಕೆ ಬೇಸಾಯ ಮಾಡ್ಬೇಕಂತಂದಾಗ ಯಾರೇ ಒಬ್ಬ ರೈತ ಆದ್ರೂ 2-3 ಸಲ ಯೋಚನೆ ಮಾಡ್ತಾನೆ, ಮಾಡ್ಬೇಕಾ ಬೇಡವಾ, ಮಾರುಕಟ್ಟೆ ಇದೆಯಾ ಇಲ್ವಾ ಅನ್ನೋದು. ಅದಕ್ಕೆ ನೀವು ಅಣಬೆಗೆ ಏನಕ್ಕೆ ಬಂದ್ರಿ ಅಂತ? ಸರ್, ಅಣಬೆಗೆ ಏನಕ್ಕೆ ಬಂದ್ರೆ ಈಗೇನಂತಂದ್ರೆ ಸರ್, ಅದು ವೆಜಿಟೇಬಲ್ಲು ಪ್ಲಸ್ಸು ಇನ್ನೊಂದೇನಂತಂದರೆ ಈಗ ಪ್ರೋಟೀನ್ ಯುಕ್ತ ಆಗಿರೋದು ಏನೋ ಮಶ್ರೂಮ್ಸು, ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ಅದೊಂದಾಯಿತು. ಮತ್ತು ಸ್ವಲ್ಪ ಈಗ ಬೇರೆದೆಲ್ಲ ಆದರೆ ಈಗ ಹೈನುಗಾರಿಕೆ ಮಾಡೋಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನಮಗೀಗ ಬೆಳೆದ ತಕ್ಷಣ ಲಾಭ ನೋಡೋದು ನಾವು ಮಶ್ರೂಮ್ಸಲ್ಲೇ, ಅಣಬೆಲೆ. ಈಗ ಒಂದೇ ತಿಂಗಳಿಗೆ ಲಾಭ ಸಿಕ್ಬಿಡುತ್ತೆ. ಬಟ್ ನಾವು ಹಾಕಿರೋ ಮತ್ತೆ ಇಲ್ಲಿ ಏನು ಅಂತಂದರೆ ನಾವು ಒಂದು 10,000 ಇನ್ವೆಸ್ಟ್ ಮಾಡಿದ್ರೆ ಸಾಕು. 10,000ಗೆ ನಾವು 30,000 ದುಡಿಬೋದು. ಖರ್ಚು ಕಳೆದು ನಾವು ಲಾಭನೇ ಹೇಳ್ತಾ ಇರೋದು ನಾನು. ಅದಕ್ಕೋಸ್ಕರ ಏನು ಮಾಡಿದೆ, ಒಳ್ಳೆ ಲಾಭ ಚೆನ್ನಾಗಾಯ್ತು
ಆಯಿತು ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರನೇ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ಇನ್ನೊಂದು ಏನಾಯಿತು ಅಂತಂದರೆ ಸರ್, ಇವಾಗ ಈಗ ಇದೆಲ್ಲ ಡೈರಿ ಫಾರ್ಮಿಂಗು ಅದೆಲ್ಲ ಜಾಸ್ತಿ ಜನನೇ ಮಾಡ್ತಿದ್ದಾರೆ. ಈಗ ಹಂದಿ ಫಾರ್ಮಿಂಗ್ ಆಗಿರಲಿ ಏನಾರು ಆಗಲಿ ಜಾಸ್ತಿ ಇದಾವೆ ಅದು ಮಾಡ್ತಾ ಇರೋದು. ಬಟ್ ಈಗ ನೀವು ಸರ್ವೆ ಮಾಡಿದ್ರು ಕೂಡ ಮಶ್ರೂಮ್, ಆಯಿಸ್ಟರ್ ಮಶ್ರೂಮ್, ಈಗ ನಾವು ಬೆಳೆಯೋದು ಆಯಿಸ್ಟರ್ ಮಶ್ರೂಮ್ ಅಂತ, ಅದರದ್ದು ತುಂಬ ಕಮ್ಮಿ ಜನ. ಸೊ ಈಗ ನೆಕ್ಸ್ಟ್ ಎಲ್ಲ ಜಾಸ್ತಿ ಬಂದು ನಾವು ಅದ್ರಲ್ಲಿ ಕಾಂಪಿಟೇಷನ್ ಕೊಡೋದಕ್ಕಿಂತನೂ ಫಸ್ಟ್ ನಮ್ಮದೇ ಮಾಡ್ಕೊಂಡ್ರೆ ನಮ್ಮದೇ ಫಸ್ಟ್ ಬ್ರ್ಯಾಂಡ್ ಆಗಲಿ, ನಮ್ಮದೇ ಮುಂದಕ್ಕೆ ಫಸ್ಟ್ ನಮ್ದಕ್ಕೆ ಇದು ಮಾಡೋಣ ಅನ್ನೋ ರೀಸನಿಗೆ ಮಾಡಿದೆ. ಅಣಬೆ ಬೇಸಾಯದ ಪರಿಸ್ಥಿತಿ ಇಲ್ಲಿ ನೋಡೋದಾದ್ರೆ ಇಲ್ಲಿ ಬಹಳ ಕಡಿಮೆ ಇದೆ, ತುಂಬಾ ಕಮ್ಮಿ ಸರ್. ಇಲ್ಲಿ ತುಂಬಾ ಕಮ್ಮಿ. ನಮ್ಮ ಶಿವಮೊಗ್ಗ, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇನೆ ತುಂಬಾ ಕಮ್ಮಿ. ಏನೊಂದು 6 to 7 ಮೆಂಬರ್ಸ್ ಮಾಡ್ತಾ ಇರ್ಬೋದು. ಬಟ್ ಕಮರ್ಷಿಯಲಿ ಅಂತ ಒಂದು 3 to 4 ಮೆಂಬರ್ಸ್ ಇರ್ಬೋದೇನೋ. ಯಾಕಂದ್ರೆ ಬೆಳಿತಿರೋರು ಅಲ್ಲಲ್ಲೇ ರೀಜನ್, ಅಲ್ಲಲ್ಲೇ ಮನೆ ಹತ್ರ ಕೊಟ್ಕೊಳ್ಳೋರು. ಬಟ್ ಕಮರ್ಷಿಯಲ್ ಆಗಿ ಮಾಡಿರೋದೊಂದು 4-5 ಜನ ಇರ್ಬೋದು ಅನ್ಕೋತೀನಿ ಅಷ್ಟೇ. ಅಂದ್ರೆ ಬಹಳ ಆಪರ್ಚುನಿಟಿ ಇದೆ. ಬಟ್ ಡಿಮ್ಯಾಂಡ್ ಹೆಂಗಿದೆ ಮೇಡಮ್? ಸೊ ಡಿಮ್ಯಾಂಡ್ ತುಂಬಾ ಇದೆ. ನಾನಿವಾಗ ನಮ್ಮ ಇದರಲ್ಲೇ ನಮ್ಮ ಫಾರ್ಮಲ್ಲೇ ನಾನಿವಾಗ 30 kgs ನಮ್ಮದು ಫಾರ್ಮಲ್ಲಿ ಡೈಲಿ ತೆಗಿತೀವಿ ನಾವು. ಮತ್ತೆ ನನಗೆ ಅದು ಶಾರ್ಟೇಜ್ ಆಗಿ ನಾನು ಮತ್ತೆ ಬೇರೆ ಕಡೆಯಿಂದನೂ ತರಿಸ್ಕೊತಿದ್ದೀವಿ. ಹಂಗೆ ತರಿಸ್ಕೊತಿದ್ದೀನಿ ನಾನು ಅಂದಮೇಲೆ ಡಿಮ್ಯಾಂಡ್ ಎಷ್ಟಿರ್ಬೋದು ಅಂದರೆ, ಯಾರು ಸ್ವಲ್ಪ ಯಾಕೆ ಇದು ಮಾಡೋದ್ರ ಬಗ್ಗೆ ಫೋಕಸ್ ಮಾಡಲ್ಲ ಅಂದರೆ, ಇದಕ್ಕೆ ಆಯಿಸ್ಟರ್ ಮಶ್ರೂಮ್ ಶೆಲ್ಫ್ ಲೈಫ್ ಸ್ವಲ್ಪ ಕಮ್ಮಿ ಸರ್. ಯಾಕಂದ್ರೆ ನಾವು ಫ್ರಿಜ್ಜಲ್ಲಿ 0 to 4 ಡಿಗ್ರಿಲೇ ಇರಬೇಕು, ಅಷ್ಟರೊಳಗೇನೆ ಇಟ್ಕೊಂಡಿರ್ಬೇಕು. ಶೆಲ್ಫ್ ಲೈಫ್ ಒಂಚೂರು ಕಮ್ಮಿ. ಅದಕ್ಕೋಸ್ಕರ ಆಲ್ಟರ್ನೇಟ್ ಏನಾದ್ರು ಈಗ ಏನಂತಂದ್ರೆ ಸರ್, ಒಂದೇ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅದು ಬಿಟ್ಟು ನಾವೇನಾದ್ರು ಆಲ್ಟರ್ನೇಟ್ ಮಾಡ್ಕೋಬೇಕು. ಏನಾದ್ರು ಆಲ್ಟರ್ನೇಟ್ ಮಾಡ್ಕೊಂಡ್ರೆ ಮಾತ್ರನೇ ಅವಾಗ ಏನಾಗುತ್ತೆ, ನಾವು ಟ್ರಾನ್ಸ್ಪೋರ್ಟಿಂಗಿಗೂ ಏನಾದ್ರು ಒಂದು ಮಾಡ್ಕೊಂಡು ಮಾಡಬೇಕು. ಅವಾಗ ಈಗ ಆಲ್ಟರ್ನೇಟ್ ಅಂದ್ರೆ ಏನ್ ಮೇಡಮ್? ಡ್ರೈ ಮಾಡೋದು, ಚಿಪ್ಸ್ ಮಾಡೋದು ಆ ರೀತಿ? ಸರ್, ಆಲ್ಟರ್ನೇಟ್ ಅದು ಮಾಡ್ಬೋದು. ಈಗ ಫ್ರೆಶ್ ಆಯಿಸ್ಟರ್ ಮಶ್ರೂಮ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಅಂದ್ರೆ ಬೆಳಗ್ಗೆ ಕಟಾವ್ ಮಾಡಿದ್ರೆ ಹೋಗ್ಬಿಡುತ್ತೆ ಆಲ್ರೆಡಿ? ಇಲ್ಲ ಹಂಗೆಲ್ಲ ಏನೂ ಇಲ್ಲ ಸರ್. ಬೆಳಗ್ಗೆ ಕಟಾವ್ ಮಾಡಿದ್ರೆ ಇಡ್ಬೋದು. ಈಗ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ, ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಟರ್ಗೆ ಹೆಂಗ್ ಕಳಿಸ್ತೀನಿ ನಾವು, ಮತ್ತೆ ಮಧ್ಯವರ್ತಿಗಳು ಯಾರು ಇಟ್ಕೊಂಡಿಲ್ಲ. ನಮ್ದೇನಾದ್ರೆ ನಮ್ಮವರೇ ಕೆಲ್ಸಕ್ಕೆ ಇರ್ತಾರೆ, ಅವರೇ. ಐಸ್ ಬಾಕ್ಸ್ ಅಲ್ಲಿ ನಾವು ಐಸ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ. ಅದು ಫುಲ್ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಒಂದು 2 days ವರ್ಗು ಆರಾಮಾಗಿ ಈಗ ಸೇಲ್ ಮಾಡಕ್ಕಾದ್ರೆ 1 day ಫುಲ್ ಬೆಳಗ್ಗೆ ತಗೊಂಡೋದ್ರೆ ಸಂಜೆವರೆಗೂ ಹಂಗೆ ಇರುತ್ತೆ, ಏನೂ ಆಗೋದಿಲ್ಲ. ಅದೇ ಸ್ವಲ್ಪ ಬೇರೆ ಕಡೆ ಕಳಿಸ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಏನಾದರೂ ಐಸ್ ಬಾಕ್ಸ್ ಎಲ್ಲ ಜಾಸ್ತಿ ಮಾಡಿಕೊಂಡು ಆ ಥರದಿಂದ ಕಳಿಸ್ಬೇಕಾಗತ್ತೆ. ಯಾಕಂದರೆ ಡ್ರೈ ಆಗಿಬಿಡುತ್ತೆ ಅಂತ, ಏನೂ ಬೇರೆ ಪ್ರಾಬ್ಲಮ್ಸ್ ಇರಲ್ಲ, ಜಸ್ಟ್ ಡ್ರೈ ಆಗಿಬಿಡುತ್ತೆ ಅನ್ನೋ ಒಂದೇ ರೀಸನ್ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಅದು ಒಂದು ಇರೋದ್ರಿಂದ ಜಾಸ್ತಿ ಜನ ಅದನ್ನು ಬೆಳೆಯಕ್ಕೆ ಹೋಗಲ್ಲ ಸರ್. ಬಟ್ ತಿನ್ನೋರು ತುಂಬ ಜನ ಇದ್ದಾರೆ, ತುಂಬ ಜನ. ಯಾಕಂದರೆ ಈಗ ಆಲ್ಮೋಸ್ಟ್ ಎಜುಕೇಟೆಡ್ಸಿಗೆ ಎಲ್ಲ ಗೊತ್ತಿದೆ. ಎಜುಕೇಟೆಡ್ಸ್ ಅಂತಲ್ಲ, ಈಗ ಎಲ್ರಿಗೂ ಈಗ ಅವಾಗ ಭೂಮಿಲೇ ಬರೋದು ಅಣಬೆ. ಅದನ್ನ ತಿಂದವ್ರೇನೆ ಹಳೆ ಕಾಲದವ್ರೆಲ್ಲ ಹೇಳೋರು, ಅಯ್ಯೋ ತಿನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಒಳ್ಳೇದು, ಆರೋಗ್ಯಕ್ಕೆ ಇಷ್ಟು ಒಳ್ಳೇದು ಅಂತೆಲ್ಲ ಹೇಳ್ತಿರ್ತಾರೆ. ಹಂಗಂದ್ಮೇಲೆ ಈಗೆಲ್ಲ ಅದ್ರ ಬಗ್ಗೆ ಈಗ ಎಲ್ಲರೂ ಈಗ ಏನೋ ಸರಿ ಎಲ್ಲ ಮೊಬೈಲಲ್ಲೇ ಸಿಕ್ಬಿಡುತ್ತೆ. ಒಂದು ಪ್ರಾಡಕ್ಟ್ ನಾವು ಹೊಡೆದ್ರೆ ಎಲ್ಲ ಸಿಕ್ಬಿಡುತ್ತೆ ಅದರಲ್ಲಿ, ಅದನ್ನ ನೋಡಿರ್ತಾರಲ್ಲ. ಸೊ ಒಂದು ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ಅಂತ ಆಲ್ಮೋಸ್ಟ್ ತಗೊಂತಾರೆ. ಡಿಮ್ಯಾಂಡ್ ಇದೆ, ಬಟ್ ಗ್ರೋವರ್ಸ್ ಕಮ್ಮಿ ಇದ್ದಾರೆ, ಬಟ್ ಡಿಮ್ಯಾಂಡ್ ಜಾಸ್ತಿ ಇದೆ. ಮೇಡಮ್, ಈಗ ಇಲ್ಲಿದು ಈಗ ನೀವು ಹೇಳ್ತಾ ಇದ್ದೀರಿ ಸದ್ಯಕ್ಕೆ ಲೋಕಲ್ದು ಶಿವಮೊಗ್ಗದಲ್ಲಿ, ಬೇರೆ ಕಡೆನೂ ನೀವು ಕಳಿಸ್ತಾ ಇದ್ದೀರಾ? ಶಿವಮೊಗ್ಗ ಜಿಲ್ಲೆ ಬಿಟ್ಟು ಬೇರೆ ಕಡೆನೂ ಡಿಮ್ಯಾಂಡ್ ಇದೆ, ಬೇರೆ ಕಡೆನೂ ಸಪ್ಲೈ ಮಾಡ್ತಾ? ಹೌದು ಸರ್, ಬೇರೆ ಕಡೆ ಈಗ ನಾನು ಆಲ್ರೆಡಿ ಬ್ಯಾಂಗ್ಳೂರ್ಗೆ 40 kgs ಕಳಿಸ್ತೀನಿ ಡೈಲಿ 40 kgs ಸರ್. ಈಗ ನನಗೆ ಇಲ್ಲಿ ರೀಜನಲ್ಲಿ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಅಂದರೆ ಹೇಳಿ ಕಮ್ಮಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟಿಗೆ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಬ್ಯಾಂಗ್ಳೂರಿಗೆ ಡೈಲಿ 40 kgs ನಾನು ಕಳಿಸ್ತೀನಿ. ನೈಟ್ ಕಳಿಸ್ಬಿಡ್ತೀವಿ, ಬೆಳಗ್ಗೆ ಪಿಕ್ ಮಾಡ್ಕೋತಾರೆ, ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬೆಳಗ್ಗೆ ಒಂದು 5:30ಗೆಲ್ಲ ರೀಚ್ ಆಗುತ್ತೆ, 7 ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಮತ್ತೆ ಸ್ಟಿಕ್ಕರ್ಸ್ ಎಲ್ಲ ಮಾಡ್ಕೊಂಡು, ಇಲ್ಲಿ ಸ್ಟಿಕ್ಕರ್ಸ್ ಎಲ್ಲನೂ ಅಲ್ಲೇ ಇದು ಮಾಡಿರ್ತೀವಿ. ಬರೀ ನಾನು ಕಳ್ಸೋದಷ್ಟೇ, ಕಳಿಸಿದ್ರೆ ನಮ್ಮವ್ರನ್ನೇ ಸ್ಟಿಕ್ಕರ್ ಮಾಡಿಕೊಂಡು ಅಲ್ಲಿಂದ ಮೂವ್ ಮಾಡ್ತಾರೆ ಸರ್. ಓಕೆ ಮೇಡಮ್, ಈಗ ಈ ರೀತಿ ಒಂದು ಅಣಬೆ ಕೃಷಿ ನೀವು ಮೊದಲು ಮಾಡಬೇಕು ಅಂದ್ಕೊಂಡಾಗ ಸ್ಟಾರ್ಟಿಂಗ್ ಇಂದ ನೀವು ಹೇಳಿದ್ರಿ ಮನೆಯಲ್ಲೇ ಮಾಡಿದಿರಿ ಅಂತೇಳಿ, ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ಏನೇನು ತೊಂದರೆಗಳು ಕಾಣಿಸ್ಕೊಂಡ್ವು, ಅದನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದ್ರಿ? ಈ ಲೆವೆಲಿಗೆ ಬರ್ಬೇಕಾದ್ರೆ ಯಾವ ರೀತಿಯ ಒಂದು ಬೆಳವಣಿಗೆ ನಿಮ್ಮದು ಇತ್ತು ಮೇಡಮ್? ಸರ್, ಅಂದರೆ ಈಗ ಮನೆಯಲ್ಲಿ ಎಷ್ಟು ಮಾಡ್ತಿದ್ದೆ ಅಂದರೆ, ಬರೀ ಒಂದು 2 kg ಥರದ್ದು ಸೀಡ್ಸು ಸ್ಪಾನ್ಸಸ್ ತಂದು ಮಾಡ್ತಾ ಇದ್ವಿ. ಸ್ವಲ್ಪ ಮನೆಗೆ ತಿನ್ನೋಣ ಅಂತ ಮಾಡ್ಕೊಂಡಿದ್ದೆ ಆ್ಯಕ್ಚುಲಾಗಿ. ಯಾಕಂದರೆ ಎಲ್ರಿಗೂ ಇಷ್ಟ. ಮಾಮೂಲಿ ಆಯಿಸ್ಟರ್ ಮಶ್ರೂಮಲ್ಲಿ ಒಂದು 100%ಗೆ ಒಂದು 60 to 70% ಅಂತೂ ತಿನ್ನೋರೆ, ಇಷ್ಟಪಟ್ಟು ತಿನ್ನೋರೆ ಅಷ್ಟು ಜನ ಇದ್ದಾರೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಏನು ನನಗೆ ಯಾವ ಫಂಗಸ್ಗಳಾಗಲಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಯಾಕಂದರೆ ಬೆಳೀತಿದ್ದು 2 kg. 2 kgಲಿ ಒಂದು 10 to 12 ಪ್ಯಾಕೆಟ್ಸ್ ಆಗಿರ್ತಿದ್ವು. ಎಷ್ಟು ಬೇಕೋ ಅಷ್ಟೇ 1-2-3 kgs ಬೆಳೀತಿದ್ವಿ, ಅದೇನೂ ಆಗಲಿಲ್ಲ. ಬಟ್ ನಮಗೆ ಇಲ್ಲಿಗೆ ಬಂದಾಗ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಯಾವಾಗ ನಮ್ಮ ದೊಡ್ಡ ಫಾರ್ಮ್ ಮಾಡ್ಕೊಂಡು ಇಲ್ಲಿ ಪ್ರಾಬ್ಲಮ್ಸ್ಗಳು ತುಂಬ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ನಮಗೆ ಗೊತ್ತಿರಲಿಲ್ಲ ಸರ್, ಫ್ಯೂಮಿಗೇಷನ್ ಮಾಡಬೇಕು ಅವೆಲ್ಲ ಏನಿದೆ. ಯಾಕಂದ್ರೆ ಮನೇಲಿ ಒಂದ್ ಕಡೆ ನೀಟಾಗಿ ಡೆಟಾಲಲ್ಲಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಒಂದು ಸ್ವಲ್ಪ ಜಾಗ ಅಷ್ಟೇ, ಅಷ್ಟ್ರಲ್ಲಿ ಮಾಡ್ಕೊತಿದ್ವಿ. ಸೊ ಅದೇನೋ ಅಷ್ಟೊಂದು ಇದಾಗ್ತಿರ್ಲಿಲ್ಲ. ಬಟ್ ಯಾವಾಗ ದೊಡ್ಡದು ಮಾಡಿದ್ವು ಅವಾಗಲೇ ತುಂಬಾ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಫಂಗಸ್ಗಳು ಜಾಸ್ತಿ ಆಗೋಕ್ಕೆ ಬಂತು, ತುಂಬ ಲಾಸ್ ಆಯಿತು ಸರ್ ಸ್ಟಾರ್ಟಿಂಗಲ್ಲಿ.
ಸ್ಟಾರ್ಟಿಂಗು ಅವಾಗ ಬೇರೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು, ಸಮ್ಮರಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದು ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ. ಹಂಗೆ ಸ್ಟಾರ್ಟ್ ಮಾಡ್ಕೊಂಡಾಗ ಹೆವಿ ತುಂಬ ಬಿಸಿಲಿತ್ತು, ಎಲ್ಲಿ 34 ಡಿಗ್ರಿ ತನಕನೂ. ಈಗ ಡಾರ್ಕ್ ರೂಮಲ್ಲಿ ಫಸ್ಟೇ ಇದಿರುತ್ತೆ, ಏನು ಹೀಟ್ ಇರುತ್ತೆ, ಏನು ಗಾಳಿ ಹೋಗೋಕ್ಕಾಗೋದಿಲ್ಲ, ಆ ಥರ ಇರುತ್ತೆ. ಸ್ವಲ್ಪ ಗಾಳಿ ಹೋಗುತ್ತೆ ಅಷ್ಟೇ, ಬಿಟ್ಟರೆ ಜಾಸ್ತಿ ಹೋಗೋದಿಲ್ಲ. ಹೀಟ್ ನಮಗೂ ಗೊತ್ತಾಗಿಲ್ಲ ಆವಾಗಲೇ ಸ್ವಲ್ಪ ಜಾಸ್ತಿ ಫಂಗಸ್ಗಳು ಸ್ಟಾರ್ಟ್ ಆಗಿಬಿಡ್ತು. ಒಂದು ಸ್ಟಾರ್ಟಿಂಗಲ್ಲೇ ಸರ್ ಒಂದು 3 to 4 lakhs ಅಷ್ಟು ಲಾಸ್ ಆಯಿತು. ಅಲ್ಲಿ ಲಾಸ್ ಆದ್ಮೇಲೆ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದು. ಹಿಂಗಾಯ್ತಲ್ಲ, ಏನಾಯಿತು. ಕೆಲವೊಂದು ಫಂಗಸ್ಗಳು ಯಾರಿಗೆ ಕೇಳಿದ್ರು ಗೊತ್ತಿಲ್ಲ, ಅಂತಂತ ಫಂಗಸ್ ಎಲ್ಲ ಬಂದ್ಬಿಟ್ಟಿದ್ವು. ಆಮೇಲೆ ಹಂಗಂಗು ಸರ್ಚ್ ಮಾಡಿಕೊಂಡು ಹೆಂಗ್ ಮಾಡೋದು ಏನು ಆ ಥರದ್ದೆಲ್ಲ ನೋಡ್ಕೊಂತ ನಾವೇ ಸರ್ ಎಲ್ಲೂ ಏನು ಇದಕ್ಕೆ ಹೋಗಿಲ್ಲ. ಅಂದ್ರೆ ಏನಂದ್ರೆ ಟ್ರೈನಿಂಗ್ 1 day ಅಷ್ಟೇ ಸರ್. ನಂಗೆ ಕೃಷಿ ಇದ್ರಲ್ಲಿ ಅಲ್ಲ ಬಯೋಸೆಂಟರ್ ಅಲ್ಲಿ ವೇದಾವತಿ ಮೇಡಮ್ ಅಂತ ಒಬ್ರು ಇದ್ದರು. ಒಂದೇ ದಿನ ಅವ್ನಿಗೆ ಕಂಪ್ಲೀಟ್ ಆಗಿ ಹೇಳ್ಕೊಟ್ರು, ಯಾಕಂದ್ರೆ ಟ್ರೈನಿಂಗ್ ಆಲ್ರೆಡಿ ಮುಗ್ದೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಒಂದಿನ ಕಂಪ್ಲೀಟಾಗಿ ಹೇಳ್ಕೊಟ್ರು. ನೆಕ್ಸ್ಟ್ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಮಾಡ್ಕೊಂಡಿದ್ದು. ಆಮೇಲೆ ಸರ್ ಏನೇ ಆದ್ರೂ ಯಾರು ಎಷ್ಟೋ ಹೇಳ್ಕೊಟ್ರು ನಾವು ಸ್ವಂತ ಏನು ಮಾಡ್ಕೊತೀವೋ ಅದೇನೆ, ಸ್ವಂತ ನಾವು ಏನು ಕಲಿತೀವೋ ಅದೇನೆ. ಫಂಗಸ್ಗಳೆಲ್ಲ ಯಾರಿಗೂ ಕೆಲವೊಬ್ರಿಗೆ ಗೊತ್ತೇ ಇಲ್ಲ, ಇದು ಯಾವ ಫಂಗಸ್ ನಮಗೆ ಗೊತ್ತಿಲ್ಲ ಅಂತಾರೆ. ಹಂಗಾಗ್ಬಿಡ್ತು. ಆಮೇಲೆ ಗೊತ್ತಾಯ್ತು ಏನೇನೋ ಬೆಳೆದ್ಬಿಡುತ್ತೆ, ಅದು ಐಡಿಯಾನೇ ಆಗೋದಿಲ್ಲ. ಹೌದು ಸರ್. ಆಮೇಲೆ ನನ್ನ ತಮ್ಮ ಹೇಳ್ದ ಇದೆಲ್ಲ. ನನ್ನ ತಮ್ಮ ಅವನು ಸ್ವಲ್ಪ ಒಂದು ಬಯೋಟೆಕ್ ಮಾಡಿರೋದು, MSc ಬಯೋಟೆಕ್. ಅವನು ತುಂಬ ಸಪೋರ್ಟಿವ್ ನನಗೆ. ಅವನು ಹೇಳ್ದ ಈ ಮಶ್ರೂಮ್ ಅಂದರೆ ಹೊರಗಡೆ ಮಾಮೂಲಿ ಬರೋ ಪಾಯ್ಸನಸ್ ಮಶ್ರೂಮ್ ಎಲ್ಲ ಇಲ್ಲಿ ಬೆಳೀತಿತ್ತು ಒಳಗಡೆ. ಈಗ ಅವ್ನು ಹೇಳ್ದ ಅದೇ ಹಿಂಗೆ ಬೆಳೀತಿದೆ ಅಂದರೆ ರೀಸನ್ ಹೇಳ್ದ. ಹಿಂಗೆ ಬೇರೆ ಏನೇನೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಈಗ ಆಚೆ ಕಡೆ ಇರೋ ಟೆಂಪ್ರೇಚರ್ ಇಲ್ಲಿದೆ, ಆಚೆ ಕಡೆ ಇರೋ ಎನ್ವಿರಾನ್ಮೆಂಟ್ ಇಲ್ಲಿದೆ, ಅದಕ್ಕೋಸ್ಕರ ಇದು ಇಲ್ಲಿ ಬೆಳೀತಿದೆ ಅಂತ ಹೇಳ್ಕೊಟ್ಟ. ಅವಾಗ ಗೊತ್ತಾಯಿತು. ಗೊತ್ತಾಗಿ ನಾವು ಟೆಂಪ್ರೇಚರ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಹ್ಯೂಮಿಡಿಟಿ ಎಲ್ಲ ಮಾಡ್ಕೊತ ಸರ್ ಇವಾಗ ನನ್ನ ಫಾರ್ಮಲ್ಲಿ 30-35 kgs ಪ್ರೊಡಕ್ಷನ್ ನಡೀತಾ ಇದೆ. ಡೈಲಿ ಸರ್, 30-35 ಡೈಲಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ.
ಮೇಡಮ್ ಇಲ್ಲಿದು ಟ್ರೆಂಡ್ ಏನಿದೆ ಮೇಡಮ್? ಈಗ ಇತ್ತೀಚಿನ ದಿನಗಳಲ್ಲಿ ಬೇರೆ ರೈತರು ಮಾಡ್ತಾ ಇದ್ದಾರೆ ಈ ರೀತಿಯ ಒಂದು ಮಶ್ರೂಮ್ ಬೆಳೆನ ಬೇಸಾಯನ ಹೇಗೆ ಮೇಡಮ್ ಇಲ್ಲಿ? ಈಗ ಸ್ವಲ್ಪ ಜನಕ್ಕೆ ತಿಳುವಳಿಕೆ ಇದೆ ಸರ್ ಇದ್ರ ಬಗ್ಗೆ, ಈಗೀಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಪ್ಲಸ್ ಇನ್ನೊಂದೇನಂತಂದ್ರೆ ಇಲ್ಲಿಗೆ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಏನಿದು ಹೊಸದು ಅನ್ನೋ ಥರ ನೋಡ್ಕೊಂಡು ಇಲ್ಲ ಸಣ್ಣ ಪುಟ್ಟ ಲೇಡೀಸ್ಗಳೆಲ್ಲ ಅವ್ರವ್ರ ಮನೇಲೆ ಸಣ್ಣ ಪುಟ್ಟದಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನ್ನ ಕಡೆಯಿಂದನೂ 4-5 ಜನಕ್ಕೆ ಇದು ಮಾಡಿದ್ದೀವಿ, ಮಾಡ್ಕೊಂಡಿದ್ದೀವಿ, ಒಂದು ಬೈಬ್ಯಾಕ್ ಮಾಡ್ಕೊಳ್ಳೋ ಥರ ಆ ಥರ ಮಾಡ್ಕೊಂಡಿದ್ದೀವಿ. ಸೊ ಅವರು ಬೆಳೀತಾರೆ, ಅವ್ರು ಮಾರಿದ್ರೆ ಮಾರ್ಕೋಬೋದು, ಇಲ್ಲ ನಮಗೆ ಕೊಡೋದಿದ್ರು ಕೊಡ್ಬೋದು, ಆ ಥರ. ನಿಮ್ದೇನಾದರೂ ಸಂಘ ಇದೆಯಾ ಮೇಡಮ್? ಏನಾದರೂ ಗ್ರೂಪ್ ಮಾಡ್ಕೊಂಡಿದ್ದೀರಾ ಹೇಗೆ? ಇಲ್ಲ ಸರ್, ಈ ಥರ ಏನು ಗ್ರೂಪ್ ಮಾಡ್ಕೊಂಡಿಲ್ಲ. ಅಂದರೆ ಯಾವ ಥರ ಅಂದರೆ ಈಗ ನಾನು ಯಾರಿಗೂ ಟ್ರೈನ್ಸ್ ಮಾಡಿರ್ತೀನಲ್ಲ, ಈಗ ಒಂದು ಲೇಡೀಸ್ ಅಂದರೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಲೇಡೀಸೇ, ಅಂದರೆ ಎಲ್ರೂ ಕೂಡ, ಬಟ್ ಲೇಡೀಸ್ ಪ್ರಿಫರೆನ್ಸ್ ಜಾಸ್ತಿ. ಮನೇಲೇ ಇದು ಮಾಡೋರಿಗೆ, ಮನೇಲೇ ಇರೋರಿಗೆ, ಹೋಮ್ ಮೇಕರ್ಸಿಗೆ ಅವ್ರದ್ದಷ್ಟೇ ಇದು ಮಾಡ್ಕೊಂಡಿದ್ದು ಬಿಟ್ರೆ ಸಂಘ ಏನು ಮಾಡ್ಕೊಂಡಿಲ್ಲ. ಈಗ ಯೂಶ್ವಲಿ ಏನಾಗತ್ತಂದ್ರೆ ಮೇಡಮ್, ಈಗ ಟ್ರೈನಿಂಗ್ ಯಾರು ತಗೊಂತಾರೆ ಅದ್ರ ಕನ್ವರ್ಷನ್ ರೇಟ್ ಭಾಳ ಕಡಿಮೆ ಮೇಡಮ್ ಇದರಲ್ಲಿ. ಆ ನಿಟ್ಟಿನಲ್ಲಿ ನಿಮ್ಗೆ ಏನು ಅನ್ಸುತ್ತೆ? ಈಗ ಟೀಮ್ ಹತ್ರ ಟ್ರೈನಿಂಗ್ ತಗೊಂಡವ್ರು ಎಲ್ಲರೂ ಮಾಡ್ತಾರ ಅಂತ ಅನ್ಸುತ್ತಾ ಹೇಗೆ? ಇಲ್ಲ ಸರ್, ನಮ್ಮ ಹತ್ರ ಟ್ರೈನಿಂಗಿಗೆ ಒಂದು 10 ಮೆಂಬರ್ಸ್ ಬರ್ತಾರೆ ಅಂದರೆ 2 to 3 ಮೆಂಬರ್ಸ್ ಇಂಟ್ರೆಸ್ಟ್ ಕೊಟ್ಟೆ ಮಾಡೋದು. ಅದ್ರಲ್ಲಿ ಸಕ್ಸಸ್ ಆಗೋದು ಒಬ್ಬರೇನೆ. ಯಾಕೆ ಅಂತ ಕೇಳಿ, ಈಗ ನಮ್ದು ಲಾಸ್ ಆಯಿತು ಸರ್, ಈಗ ಸ್ಟಾರ್ಟಿಂಗ್ ಆದರೆ ನನಗೆ ಗೊತ್ತು ಅದ್ರಲ್ಲಿ ಪ್ರಾಫಿಟು ತೆಗಿಬೋದು ಅಂತ. ಈಗ ಲಾಸ್ ಆದ ತಕ್ಷಣ ಏನು ಮಾಡಿಬಿಡ್ತಾರೆ, ಅಯ್ಯೋ ಲಾಸ್ ಆಯಿತು, ಇದು ಬಿಟ್ಟು ಬೇರೆ ಹೋಗೋಣ. ಯಾಕೆ ಮನೇಲೇ ಹೇಳಿದ್ದಾರೆ, ನಮ್ಮ ಅಮ್ಮನೇ ಆಗಿರಲಿ, ಇಷ್ಟು ಲಾಸ್ ಆಗ್ತಿದೆ, ಯಾಕೆ ಇದು ಮಾಡ್ತಿದ್ದೀರಾ, ಅದಷ್ಟು ವೇಸ್ಟ್ ಆಗ್ತದೆ, ಫಂಗಸ್ ಎಲ್ಲ ಬರ್ತಿದೆ, ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅನ್ಸುತ್ತೆ, ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಬಟ್ ಆದರೂ ಇದ್ರಲ್ಲಿ ಲಾಭ ಬರುತ್ತೆ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀವಿ, ನಾನು ನಿಲ್ಲಿಸಿಲ್ಲ, ಯಾವುದನ್ನು ನಿಲ್ಲಿಸಬಾರ್ದು. ಒಂದು ಏನಕ್ಕೆ ಅದು ಸರ್, ಒಂದು ಬಿಸ್ನೆಸ್ದಕ್ಕೆ 6 months to 1 year ಅದ್ರ ಕೊಡಬೇಕು. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ, ಅದು 6 months to 1 year ಕಂಪಲ್ಸರಿ ಕೊಡಬೇಕು. ಆವಾಗಲೇ ಸರ್ ಅದರಲ್ಲಿ ಲಾಸು ಲಾಭ ಎಲ್ಲ ಗೊತ್ತಾಗುತ್ತೆ. ಕೊನೆಗೆ 1 year ಅಷ್ಟೊತ್ತಿಗೆ ನಮಗೆ ಲಾಭನ ಲಾಸ ಗೊತ್ತಾಗುತ್ತೆ. ಆಗ ಮುಂದೆ ಹೋಗ್ಬೇಕು ಅಂತ. ಓಕೆ ಮೇಡಮ್, ಈಗ ಅಣಬೆ ಅಂತಂದಾಗ ಮೇಡಮ್ ಅದೊಂದು ಶಿಲೀಂಧ್ರ ಅಂತ ಕೆಲವೊಬ್ಬರು ತಲೆಯಲ್ಲಿರುತ್ತೆ. ಈ ಅಣಬೆದು ಏನು ಅಡ್ವಾಂಟೇಜ್ ಮೇಡಮ್? ಇದು ಆರೋಗ್ಯದಿಂದಾಗಲಿ ಅಥವಾ ಆದಾಯ ಮಾಡ್ಲಿಕ್ಕಾಗಲಿ? ಸರ್, ಎರಡರಲ್ಲೂ ತುಂಬ ಅಡ್ವಾಂಟೇಜಸ್ ಇದೆ. ಫಸ್ಟ್ ಆರೋಗ್ಯದಲ್ಲಿ ಅಂತ ಬಂದರೆ ಬ್ಲಡ್ ಪ್ರೆಷರ್ ಕಮ್ಮಿ ಮಾಡುತ್ತೆ, ಮತ್ತು ಡಯಾಬಿಟಿಸ್ ಪೇಷಂಟ್ಸ್ಗಳು ತಿನ್ನೋಕ್ಕೆ ತುಂಬ ಹೆಲ್ಪ್ಫುಲ್ ಇದು. ಈಗ ಎಷ್ಟೊಂದು ಕಡೆ ಸರ್ ನೋಡಿರ್ಬೋದು, ಈಗ ಇಲ್ಲೆಲ್ಲ ನನಗೆ ಗೊತ್ತಿಲ್ಲ, ಇಂಡಿಯಾದಲ್ಲೆಲ್ಲ ಔಟ್ ಆಫ್ ಕಂಟ್ರೀಸಲ್ಲೆಲ್ಲನೂ ಮಶ್ರೂಮ್ ಟೀಸ್ ಮಾಡ್ತಾರೆ. ಮಶ್ರೂಮ್ ಟೀಸ್ ಇದೆ, ಬೇಕಿದ್ರೆ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಮಶ್ರೂಮ್ ಟೀ, ಮಶ್ರೂಮ್ ಕಾಫೀಸು. ಮತ್ತು ಅದಲ್ದಲ್ಲೇ ಒಬ್ರು ಡೆಲ್ಲಿಲಿ ಅನ್ಸುತ್ತೆ, ಡೆಲ್ಲಿಲಿ ಇರ್ಬೋದು ಅನ್ಸುತ್ತೆ, ಅವರು ಮಶ್ರೂಮ್ದು ಮೇಕಪ್ ಪ್ರಾಡಕ್ಟ್ಸ್ ಏನೋ ಮಾಡಿದ್ದಾರೆ, ಸಿರಮ್ ಮಾಡಿದ್ದಾರೆ, ಮಶ್ರೂಮ್ ಸಿರಮ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸ್ಕಿನ್ನಿಗೆ ಹೆಲ್ಪ್ಫುಲ್ ಆಯ್ತದು. ಸೊ ಡಯಾಬಿಟಿಕ್ ಪೇಷಂಟ್ಸಿಗೆ. ಮತ್ತು ಇದು ಕೊಲೆಸ್ಟ್ರಾಲ್ ಕಮ್ಮಿ ಸರ್, ಜೀರೋ ಫ್ಯಾಟ್, ಇದು ಫ್ಯಾಟ್ ಇಲ್ಲ. ಸೊ ಏನಾಗುತ್ತೆ, ನಾವು ಡಯಟ್ ಮಾಡೋರೆಲ್ಲ ಇದನ್ನ ಇಂಟೇಕ್ ಬೇಕಾದ್ರೆ ಪ್ರೋಟೀನ್ ಜಾಸ್ತಿ ಇರುತ್ತೆ. ಬಾಡಿ ಬಿಲ್ಡ್ ಮಾಡೋರು ಅವೆಲ್ಲನೂ ತಗೋಬೋದು, ಯಾಕಂದರೆ ಪ್ರೋಟೀನ್ ಜಾಸ್ತಿ, ಫ್ಯಾಟ್ ಕಮ್ಮಿ. ಸೊ ಹಾಗೆ ಸರ್, ಅದಕ್ಕಾಗಿ ಆರೋಗ್ಯದಿಂದ ಅದು ಇಂಪಾರ್ಟೆಂಟ್ ಆಯಿತು ಸರ್. ಮತ್ತು ಲಾಭ ಅಂತ ಆದಾಯದಲ್ಲಿ ಬಂದರೆ ಸರ್, ನಾನು ಹೇಳ್ದಂಗೆ ನಾವದೇ ದೊಡ್ಡ ಶೆಡ್ ಮಾಡ್ಕೊಂಡಿದ್ದೀವಿ. ಸಿಂಪಲ್ ಆಗೇ ಒಂದು 10,000 ಇನ್ವೆಸ್ಟ್ ಮಾಡಿದ್ರೆ ಸಾಕು ಸರ್, ಇನ್ಕ್ಲೂಡಿಂಗ್ ಲೇಬರ್ ಚಾರ್ಜು 10,000 ಸರ್. ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಎಲ್ಲ ಖರ್ಚೆಲ್ಲ ಹೋಗಿ ಸರ್ ನಮಗೊಂದು 30,000 ಅಂತೂ ಫಿಕ್ಸ್ ಸಿಗುತ್ತೆ. ಓಕೆ, ಸ್ವಲ್ಪ ಮಾರ್ಕೆಟಿಂಗ್ ಐಡಿಯಾಸ್ ಇರಬೇಕು ಸರ್, ಹಿಂಗೆ ಮಾಡಿದ್ರೆ ಹಿಂಗೆ ಹೋಗುತ್ತೆ. ಯಾಕಂದರೆ ಈಗ ತರಕಾರಿ ಥರನೇ ಇದು. ಈಗ ಬೀನ್ಸ್ಗಳು ಆಗಲಿ ಏನಾಗಲಿ ಬತ್ತೋಗ್ಬಿಡುತ್ತೆ, ಬತ್ತೋಗ್ಬಿಟ್ರು ಹೆಂಗೋ ಮೂವ್ ಮಾಡಿಬಿಡ್ತಾರೆ. ಬಟ್ ಇದು ಮೂವ್ ಮಾಡೋಕ್ಕಾಗಲ್ಲ. 3 days ನಾವು 2 days ನಾವು ಅವ್ರಿಗೆ ಕೊಡೋದು. ಈಗ ನಾನು ಕೆಲವೊಂದ್ಸಲಿ ಏನು ಮಾಡ್ತೀವಿ, ಅಂಗಡಿಲೇ ಬೈಬ್ಯಾಕ್ ರಿಟರ್ನ್ ತೊಗೊಂಡ್ಬಿಡ್ತೀವಿ. ಯಾಕಂತಂದರೆ ಈಗ ಅಲ್ಲಿ ಹೋಗಲ್ಲ ಅಂತ ನನಗೆ ಹಿಂಗೆ ಮಾರ್ಕೆಟಿಂಗ್ ರನ್ ಆಗಬೇಕು. ಸೊ ರಿಟರ್ನ್ ತೊಗೊಂಡು ಏನು ಮಾಡ್ತೀನಿ, ನಾನು ಡ್ರೈಗೆ ಹಾಕ್ತೀನಿ, ಡ್ರೈ ಪೌಡರ್ಸ್ ಮಾಡ್ತೀವಿ. ಆ ಥರ ರಿಟರ್ನ್ ತಗೊಳ್ಳೋದು, ಡ್ರೈ ಮಾಡೋದು. ಅದೇ ತುಂಬ ಬರಲ್ಲ, ಸ್ಟಾರ್ಟಿಂಗಲ್ಲಿ ತುಂಬ ಬರ್ತಿದ್ವು. ಈಗ ಶೆಲ್ಫ್ ಲೈಫ್ ಕಡಿಮೆ ಇರೋದ್ರಿಂದ ಅದಕ್ಕೆ ವ್ಯಾಲ್ಯೂ ಎಡಿಷನ್ಸ್ ಮತ್ತೆ ಹಾಳಾಗೋ ಸಂದರ್ಭ ಬಂದರೆ ಅದನ್ನ ಏನು ಮಾಡ್ಬೋದು, ಸ್ವಲ್ಪ ಮುಂದಾಲೋಚನೆ, ಅದ್ರ ಮುಂದುವರೆದು ಏನಾದರೂ ಥಿಂಕ್ ಮಾಡಿದ್ರೆ ಇನ್ನೂ ಆಪರ್ಚುನಿಟಿ ಜಾಸ್ತಿ ಆಪರ್ಚುನಿಟೀಸ್. ಯಾಕಂತಂದ್ರೆ ಫ್ರೆಶ್ ಮಶ್ರೂಮ್ಸ್ಗೆ ಎಷ್ಟಿದೆ. ಸೊ ಇದ್ರಲ್ಲಿ ತುಂಬಾ ಬೈ ಪ್ರಾಡಕ್ಟ್ಸ್ ಮಾಡ್ತಾರೆ ಸರ್. ಎಷ್ಟೊಂದು ಜನ ನೋಡಿ ಕೇಳಿರ್ಬೋದೇನೋ, ಮಶ್ರೂಮ್ ಪಿಕಲ್ಸ್ ಆಗಿರ್ಲಿ, ಕುಕೀಸ್ ಆಗಿರ್ಲಿ, ನಾವೆಲ್ಲ ಹೌದು ಸರ್. ಹಂಗೇನೆ ಈಗ ನಾವೊಂದು 3-4 ಬೇಕ್ರಿಗಳಿಗೆ ಕೊಡ್ತೀವಿ. ಬೇಕ್ರಿಗಳಲ್ಲಿ ಅವರು ಡೈಲಿ ನಮ್ಮ ಹತ್ರ 3 kg ಇಸ್ಕೋತಾರೆ ಒಂದೊಂದು ಬೇಕ್ರಿಲೇ. ಏನು 3 kg ಅಂದ್ರೆ ಅವ್ರು ಮಶ್ರೂಮ್ ಪಪ್ಸ್ ಮಾಡ್ತಾರೆ, ಮತ್ತೆ ಮಶ್ರೂಮ್ ಪಿಜ್ಜಾ ಮಾಡ್ತಾರೆ. ಅದಕ್ಕೆಲ್ಲ ಅವ್ರು ತುಂಬ ಸಕ್ಕ ಡಿಮ್ಯಾಂಡ್. ಅವ್ರು ಸುಮ್ಮನೆ ಟ್ರೈ ಮಾಡಿದ್ದು, ಬಟ್ ಅದು ತುಂಬ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ ಈಗ ಮಶ್ರೂಮ್ ಪಪ್ಸ್. ನಮ್ಮ ಭದ್ರಾವತಿಯಲ್ಲಿ ಸಿಕ್ಕಾಪಟ್ಟೆ ಅದು ಓಡುತ್ತೆ. ಹಾಗೆ ಹಾಗಾಗಿ ಆಪರ್ಚುನಿಟೀಸು ಜಾಸ್ತಿ, ತುಂಬ ಆಪರ್ಚುನಿಟೀಸ್ ಇದೆ ಸರ್. ನಾವಾದರೆ ಅಲ್ಲಿ ಅದೇ ಹೇಳ್ದಂಗೆ ಲಾಸ್ ಆದರೂ ಸ್ವಲ್ಪ ನಿಲ್ಬೇಕು ಸ್ಟ್ರಾಂಗ್ ಆಗಿ, ಅವಾಗ್ಲೇನೆ ಮೂವ್ ಮಾಡೋಕ್ಕಾಗತ್ತೆ. ಮೇಡಮ್, ಇದರಲ್ಲಿ 100 ಥರ ಅಂತ ತಳಿಗಳಿದಾವೆ, ಪಾಯ್ಸನಸ್ ಮಶ್ರೂಮ್ಸ್ ಇದಾವೆ,
ಈ ರೀತಿ ಇದನ್ನೆಲ್ಲ ನಿಮಗೆ ಐಡೆಂಟಿಫೈ ಗುರುತಿಸ್ಲಿಕ್ಕೆ ಆಗುತ್ತಾ? ಆಗತ್ತೆ ಸರ್. ಸ್ವಲ್ಪ ಕಲ್ಟಿವೇಟೆಡ್ ನಮ್ಗೆ ಯಾವ್ದು ಆರೋಗ್ಯಕ್ಕೆ ಒಳ್ಳೇದಿದೆ ಇದಕ್ಕೆ ಡಿಫ್ರೆಂಟ್ ಆಗಿ ಬರುತ್ತೆ? ಹೌದು ಸರ್, ಬರುತ್ತೆ, ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇಲ್ಲ ನಮ್ಮ ತೋಟದಲ್ಲೇನೆ ಆಗಿರ್ಲಿ, ತೋಟದಲ್ಲೇ ಗೊತ್ತಾಗುತ್ತೆ ನಮ್ಗೆ ತಿನ್ನೋ ಅಣಬೆ ಯಾವುದು, ತಿಂದೆಲ್ಲ ಅಣಬೆ ಯಾವುದು ಅಂತ ಅಂದ್ಬಿಟ್ಟು. ತಿಂದಲೇ ಇರೋದು ಬರುತ್ತೆ. ಈಗ ಬಟನ್ ಮಶ್ರೂಮ್ ತರಾನೇ ಇನ್ನೂ ದಪ್ಪ ಗಟ್ಟಿಗೆ ಬರುತ್ತೆ, ಅದು ತಿಂದಲೇ ಪಾಯ್ಸನಸ್ ಮಶ್ರೂಮ್ ಅದು ಹಂಗಿರತ್ತೆ. ಸೊ ಅವಾಗೇನು ಗೊತ್ತಾಗ್ಬಿಡುತ್ತೆ ನಮಗೆ ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು. ಅದು ಅದ್ರಲ್ಲಿ ನಾನು ಹೇಳಿದ್ನಲ್ಲ, ಫಂಗಸ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಏನೇನೋ ತುಂಬಾ ಫಂಗಸ್ಗಳು ಬಂದ್ಬಿಡುತ್ತೆ. ಅಲ್ಲಿ ಎಂತೆಂಥದ್ದು ಮಶ್ರೂಮ್ಸ್ ಬಂದ್ಬಿಟ್ಟಿತ್ತು, ಗ್ರೋ ಆಗ್ಬಿಟ್ಟಿತ್ತು, ಏನೇನೋ ಬಂದ್ಬಿಟ್ಟಿತ್ತು ಮಶ್ರೂಮ್, ಇಂಕಿ ಕ್ಯಾಪ್ ಮಶ್ರೂಮ್ಸ್ ಅಂದ್ಬಿಟ್ಟು, ಬೇರೆ ಬೇರೆ ತರ ಜಲ್ಲಿ ಮಶ್ರೂಮ್ಸ್ ಅಂತ ಹೇಳಿ ಏನೇನೋ ಬಂದ್ಬಿಟ್ಟಿತ್ತು. ಸೊ ಅವಾಗ ಗೊತ್ತಾಯ್ತು ಎಲ್ಲ ತಿನ್ನೋದಲ್ಲ ಅಂತ ಗೊತ್ತಾಯ್ತು ಸರ್. ತುಂಬಾ ಗೊತ್ತಾಗ್ಬಿಡುತ್ತೆ ನಮಗೆ ಐಡೆಂಟಿಫೈ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಟ್ರೈನಿಂಗ್ ತಗೊಂಡು ಇದೇ ಬಟನ್, ಇದೇ ಆಯಿಸ್ಟರ್, ಇದೇ ಮಿಲ್ಕಿ ಇದು ಐಡೆಂಟಿಫೈ ಮಾಡಿ, ಇದು ಬಿಟ್ಟು ಬೇರೆ ಯಾವ್ದಾದ್ರು ಬಂದ್ರೆ ಕಂಟಾಮಿನೇಟೆಡ್ ಆಗಿದೆ. ಹೌದು ಸರ್, ಆ ಲೆಕ್ಕದಲ್ಲಿ ಯಾಕಂದ್ರೆ ನಾವು ಸೀಡ್ಸ್ ಈಗ ಸ್ಪಾನ್ ತಂದಿರೋದು ಆಯಿಸ್ಟರ್ ಮಶ್ರೂಮ್ದು, ಆಯಿಸ್ಟರ್ ಮಶ್ರೂಮ್ ಸ್ಪಾನ್ ತಂದಿರ್ತೀವಿ, ಬೇರೆದ್ ಬಂತು ಅಂದ್ರೆ ಅದಲ್ಲ ಅಂತಾನೆ ಅಲ್ಲಿಗೆ ಅರ್ಥ. ಆತರ ಕಂಟಾಮಿನೇಷನ್ ಆಗಿದೆ ಅಂತ ಸರ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗಕ್ಕೆ ಹೋಗಿದ್ವಿ ಸರ್. ಅಲ್ಲಿರುವ ವಿಜ್ಞಾನಿಗಳು ನಮಗೆ ಪ್ರಗತಿ ಮೇಡಮ್ ಅವರ ನಂಬರ್ ಕೊಟ್ಟರು, ಅವ್ರ ಸಂಪರ್ಕ ಕೊಟ್ಟರು. ಅವರು ಒಂದು ಅದ್ಭುತವಾಗಿ ಒಂದು ಮಶ್ರೂಮ್ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಮೇಡಮ್ ಅವರು ಸದ್ಯಕ್ಕೆ ಹೇಳ್ತಾ ಇದ್ರು, ಇಲ್ಲ ನಮಗೆ ನಮ್ಮ ಅಪ್ಪಾಜಿ ಅವ್ರ ಸಪೋರ್ಟಿಂದಾನೇ ಇಷ್ಟೆಲ್ಲ ನಾವು ಮುಂದೆ ಈ ರೀತಿ ಒಂದು ಮಶ್ರೂಮ್ ಯೂನಿಟ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತೇಳಿ. ಸರ್, ಈಗ ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಹಿನ್ನೆಲೆ ಏನು ಸರ್? ಕೃಷಿ ಹಿನ್ನೆಲೆ, ನೀವು ಮೊದಲಿನಿಂದಲೂ ಕೃಷಿಕರ ಹೇಗೆ? ಸರ್, ಪ್ರಾರಂಭ ನಮ್ಮ ತಂದೆಯವರು ಮೂಲತಃ ಮಂಡ್ಯ ಇದು ಕೃಷಿಕರೇ. ಇಲ್ಲೇನು VSL ಫ್ಯಾಕ್ಟ್ರಿ ಕಾರ್ಖಾನೆ ಇತ್ತು, ಕಾರ್ಖಾನೆಗೆ ಅಲ್ಲಿಂದ ಮೈಗ್ರೇಟ್ ಆಗಿ ಬಂದಿರೋಂಥದ್ದು. ಆ ನಂತರ ನಾವು ಕೃಷಿ ಮಧ್ಯಮ ಕಾರ್ಮಿಕ ಕುಟುಂಬ ನಮ್ಮದು. ಆಮೇಲೆ ಆ ಕೃಷಿ ಬಗ್ಗೆ ನಮಗೆ ಒಲವು ಜಾಸ್ತಿ ಇತ್ತು. ಹಾಗಾಗಿ ಇಲ್ಲಿ 2 ಎಕರೆ ಜಮೀನ ಕೊಂಡ್ಕೊಂಡು
ಕೃಷಿಯಲ್ಲಿ ವಿಧ ವಿಧವಾದಂಥ ವೈಜ್ಞಾನಿಕ ಬೆಳೆ ಬೆಳೆಯುವಂಥದ್ದು, ಮಿಶ್ರ ಬೆಳೆ ಬೆಳೆಯುವಂಥದ್ದು, ಆಮೇಲೆ ಸರ್ಕಾರದಿಂದ ಸಿಗೋಂಥ ಸೌಲಭ್ಯಗಳನ್ನ ಪಡ್ಕೊಂಡು ನಾವು ಆರ್ಥಿಕವಾಗಿ ಡೆವಲಪ್ ಆಗೋಂಥದ್ದು, ಇದನ್ನು ನಾವು ಪ್ರಾರಂಭದಿಂದ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ, ಈ ಮಶ್ರೂಮ್ ಬೆಳೆದು ನಿಮ್ಗೆ ಹೆಂಗೆ ಪರಿಚಯ ಆಯ್ತು? ನೀವಂತೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಿದ್ರಿ, ಹಸು ಸಾಕಾಣಿಕೆ ಎಲ್ಲ ಮಾಡಿ, ಜೇನು ಸಾಕಾಣಿಕೆ ಮಾಡಿದ್ರೆ? ಹೌದು, ಮಾಡಿದ್ದೀವಿ. ಓಕೆ, ಮೊಲ ಸಾಕಾಣಿಕೆ? ಮೊಲ ಒಂದು ಮಾಡಿಲ್ಲ. ಓಕೆ, ಅದನ್ನು ಮಾಡಾಡ್ತೀರಿ ಮುಂದೆ ಭವಿಷ್ಯದಲ್ಲಿ. ಈಗ ಅದೇ ರೀತಿ ಈ ಮಶ್ರೂಮ್ ಮಾಡೋದು ನಿಮ್ಗೆ ಹೆಂಗೆ ಐಡಿಯಾ ಬಂತು? ಸರ್, ಇದು ಏನಾಯಿತು, ಪ್ರಾರಂಭದಲ್ಲಿ ನಮ್ಮ ಮಗಳದು ಇದು ಕನಸು. ಅವರು ಸಣ್ಣ ಸಣ್ಣ ಮಟ್ಟದಲ್ಲಿ ಮನೆಯೊಳಗೇನೆ ನಮ್ಮ ಮನೆ ಮೇಲೆ ಇರೋಂಥ ಜಾಗದಲ್ಲೇ ಸಣ್ಣ ಪ್ರಮಾಣದಲ್ಲಿ ಮಶ್ರೂಮ್ನ ಬೆಳೆಯುವಂಥದ್ದು ಮಾಡ್ತಾಯಿದ್ರು. ನಾವು ಮನೆಗೆ ಉಪಯೋಗಿಸ್ಕೊಳ್ಳೋದು, ಒಂದು ಸ್ವಲ್ಪ ಮಿಕ್ಕಿದ್ರೆ ಫ್ರೆಂಡ್ ಸರ್ಕಲ್ ಕೊಡೋಂಥದ್ದು ಇದು ಇತ್ತು. ಆಮೇಲೆ ಅದರಲ್ಲಿ ಜಾಸ್ತಿ ಡಿಮ್ಯಾಂಡ್, ಫೋನ್ ಮಾಡಿ ಕೇಳ್ತಾಯಿದ್ರು ಮಶ್ರೂಮ್ ಇದೆಯಾ ಅಂತ. ಆಮೇಲೆ ನಾವು ಆಲೋಚನೆ ಮಾಡಿದ್ವಿ, ನಾವು ಒಂದೇನಾದ್ರು ಮಶ್ರೂಮ್ ಫಾರ್ಮೇಷನ್ ಮಾಡೋದಕ್ಕೆ ಏನಾದ್ರು ಒಂದು ಯೂನಿಟ್ ಹಾಕ್ಬೋದಾ ಅಂತ ಪ್ರಾರಂಭ ಮಾಡಿದಾಗ ಸರ್ಕಾರದ ಯೋಜನೆ ಇದೆ ಅಂತ ಗೊತ್ತಾಯ್ತು. ಈ ಮಶ್ರೂಮ್ಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಸರ್ಕಾರ, ಸಬ್ಸಿಡಿ ಕೊಡ್ತಾ ಇದೆ ಅಂತ ಅಂದಾಗ ನಾವು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ನಮ್ಮ ಇರೋ ಜಾಗದೊಳಗೆ ನಾವು ನಮ್ಮ ಮಗಳ ಹೆಸರಿನಲ್ಲೇ ಇದನ್ನು ಪ್ರಾರಂಭ ಮಾಡಿದ್ವಿ. ಓಕೆ ಸರ್, ನಾವು ಬೇರೆ ಎಲ್ಲ ಫಾರ್ಮ್ ನಾನು ನೋಡ್ಕೊಂಬಂದಿದ್ವಿ, ಸುಮಾರಷ್ಟು ನೋಡ್ಕೊಂಬಂದಿದ್ವಿ. ಅವೆಲ್ಲರಿಗಿಂತ ಸ್ವಲ್ಪ ಅಡ್ವಾನ್ಸ್ ಆಗಿ ನಾವು ಮಾಡಿದ್ವಿ ಇಲ್ಲಿ. ನಮ್ಮ ಮಕ್ಳಿಗೆ ಏನಂತೀವಿ, ಇರೋದ್ರೊಳಗೇನೆ ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಮಾಡ್ಕೊಳ್ಳಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಿ ಸುತ್ತಮುತ್ತ ಇರೋಂಥ ಜನರಿಗೆ, ಬಡ ಜನರಿಗೆ ನೀವು ಕೆಲಸ ಕೊಡ್ರಿ. ಸರ್, ಈಗ ಅಲ್ಟಿಮೇಟ್ಲಿ ನಿಮ್ಗೆ ಏನು ಅನ್ಸುತ್ತೆ ಇದೆಲ್ಲ ನೋಡಿದ್ಮೇಲೆ? ಯು ಆರ್ ಹ್ಯಾಪಿ? ಹೌದು, ತುಂಬ ಸಂತೋಷ ಇದೆ. ಯಾಕಂದರೆ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಮಕ್ಳ ಕಷ್ಟಕ್ಕೆ ನಾನು ಆಗ್ತಾ ಇದ್ದೀನಿ, ನಮ್ಮ ಕಷ್ಟಕ್ಕೆ ಅವ್ರು ಆಗ್ತಾ ಇದ್ದಾರೆ. ಅವ್ರು ಏನಾರು ಅಕಸ್ಮಾತ್ ಒಂದು ವೇಳೆ ಎಡುವುದ್ರು ಅಂದರೆ, ಬಿದ್ದರು ಅಂದರೆ ನಾವು ಕೈ ಹಿಡಿದು ಎತ್ತಕ್ಕೆ ನಾನಿದ್ದೀನಿ. ಎಲ್ಲ ತಂದೆ ತಾಯಿಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಅವ್ರ ಮಕ್ಕಳನ್ನ ಸ್ವಂತ ಉದ್ಯೋಗ ತೊಡಗಿಸ್ಬೇಕು. ಅವ್ರಿಗೇನು ತೊಂದರೆ ಆದರೆ ಸಾಕಾರ ನಿಲ್ಲಬೇಕು. ನಾವು ಇರುವಂಥ ಊರಲ್ಲೇ ನಾವು ತಂದೆ ತಾಯಿ ಜೊತೆ ಮಕ್ಕಳು ಎಲ್ಲರೂ ಸೇರಿ ಒಟ್ಟು ಕುಟುಂಬನ, ಹಿಂದೆ ಏನು ಇತ್ತು ಆ ಥರ ಒಟ್ಟು ಕುಟುಂಬದಲ್ಲಿ ನಾವು ಸುಖ ಕಾಣ್ಬೋದು ಅನ್ನೋದು ನಮ್ಮ ಭಾವನೆ ಇದೆ. ಸರ್, ನಮಸ್ಕಾರ. ನಮಸ್ಕಾರ ಸರ್, ಇಷ್ಟೊತ್ತು ನಮಗೆ ಸುರೇಶ್ ಸರ್ ಅವ್ರು ಹೇಳ್ತಾ ಇದ್ರು, ನೀವು ಅವರ ಕೃಷಿ ಅನುಭವದ ಜೊತೆಗೆ ನೀವು ಎಲ್ಲ ಇರ್ತಿದ್ರಿ ಅಂತ ಹೇಳ್ತಾ ಇದ್ರು ಅವರು. ನಾವು ಅವ್ರ ಜೊತೆ ಸಹಕಾರ ಕೊಟ್ಕೊಂಡಿದ್ವಿ. ಅವರು ಸ್ನೇಹಜೀವಿ. ನಂತರದಲ್ಲಿ ಆಧುನಿಕ ಕೃಷಿ ಪದ್ಧತಿನ ಒಳಗೂಡಿಸ್ಕೊಂಡು ಮಾಡೋಣ ಅಂಥೇಳಿ ಅವರು ಎಲ್ಲೂ ಬೇರೆ ಕಡೆ ಹೋಗಬಾರ್ದು, ಮಕ್ಕಳು ಇಲ್ಲೇ ಇರಲಿ ಅನ್ನೋ ಉದ್ದೇಶದಿಂದ ಎಲ್ಲ ಇಲ್ಲೇ ಮಕ್ಕಳಿಗೂ ಸಹ ಟ್ರೈನಿಂಗ್ ಕೊಟ್ಟು ಅವ್ರನ್ನೆಲ್ಲೇ ಮಾಡಿಸಿ, ಇಲ್ಲೇ ಅಕ್ಕಪಕ್ಕದವ್ರನ್ನೆಲ್ಲ ಕೆಲಸಕ್ಕೆ ತಗೊಂಡು ಒಂದು 10 ಜನಕ್ಕೆ ಕೆಲಸನೂ ಕೊಟ್ಕೊಂಡು ಅವರು ಇದು ಮಾಡ್ಕೊಂಡಿದ್ದಾರೆ. ಓಕೆ ಸರ್, ಈಗ ಒಟ್ಟಾರೆಯಾಗಿ ನೀವು ಇವ್ರದ್ದು ಕೃಷಿ ಅನುಭವ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಒಬ್ಬ ಒರಿಜಿನಲ್ ರೈತ ಅಂತ ಹೇಳಬೇಕು. ಓಕೆ, ಅವ್ರಿಗೆ ಎಲ್ಲ ಅನುಭವ ಇದೆ, ಮಾಡ್ತಾರೆ. ಶ್ರಮ ಅಂದರೆ ಇಲ್ಲಿ ಅಷ್ಟು ಗಮನ ಕೊಟ್ಟು ಅವ್ರು ಇನ್ನೂ ಮಾಡಿದರೆ ಇನ್ನೂ ಅತಿ ಹೆಚ್ಚು ಮಾಡ್ತಿದ್ರು. ಆದರೆ ಇವತ್ತು ಮಾಡಿರೋದೇ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸರ್, ಅವ್ರ ವಯಸ್ಸಿಗೆ ಇದಕ್ಕೆ ಎಫರ್ಟಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ, ಅವ್ರ ಮಕ್ಕಳು ಏನು ಮಾಡ್ತಾರೆ ಅದನ್ನು ಎಂಕರೇಜ್ ಮಾಡ್ತಾರೆ. ಆಗು ಹೋಗುಗಳು ಮತ್ತು ಅದ್ರ ಮಾರುಕಟ್ಟೆ ಸಂಶೋಧನೆ ಅದನ್ನೆಲ್ಲ ನೀಟಾಗಿ ಮಾಡಿಕೊಡ್ತಾ ಇದ್ದಾರೆ. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಒಂದು ಅವ್ರು ಯಾವ ರೀತಿ ಕೃಷಿ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗಿನ ಅನುಭವ ನಿಮ್ದು ಹೇಗಿತ್ತು ಅಂತ ನಮ್ಮ ಜೊತೆ ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀಮತಿ ಪ್ರಗತಿ ಮೇಡಮ್ ಅವರು ಹೇಳ್ತಾ ಇದ್ರು, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಸುತ್ತಮುತ್ತ ಬರೀ ನಮಗೆ ಅಡಿಕೆನೇ ಕಾಣುತ್ತೆ. ಅದ್ರ ಜೊತೆಗೆ ನಾವು ಇಂಥದ್ದೊಂದು ಮಶ್ರೂಮ್ ಯೂನಿಟ್ ಮಾಡಿದಾಗ ನಮಗೆ ಮೊದಲಿಗೆ ಸಾಕಷ್ಟು ತೊಂದರೆಗಳು ಬಂದವು. ಅದನ್ನೆಲ್ಲ ಸರಿದೂಗಿಸ್ತಾ ಮೊದಲು ಒಂದು ಬ್ಯಾಗಿಂದ ಶುರು ಮಾಡಿ ಈ ರೀತಿಯ ಒಂದು ದೊಡ್ಡ ಯೂನಿಟ್ಗಳನ್ನು ಇವಾಗ ಮಾಡಿದ್ದೀವಿ. ಅದಲ್ಲದೆ ಮುಖ್ಯವಾಗಿ ಅವರು ಅದನ್ನು ಕೂಡ ಹೇಳ್ತಾ ಇದ್ರು, ನಮ್ಮ ಮನೆಯವರ ಸಪೋರ್ಟ್ ಇರಲಾರ್ದೆ ನಾವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಅವರು ಅದನ್ನು ಕೂಡ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಾವು ಇದರ 2ನೇ ಭಾಗವಾಗಿ ಕೂಡ ನಾವು ಅವರ ತಂದೆ ಆಗಿರುವಂತಹ ಶ್ರೀ ಸುರೇಶ್ ಅವ್ರನ್ನ ಕೂಡ ಮಾತಾಡ್ಸಿದ್ವಿ. ಅವರು ಕೂಡ ಹೇಳ್ತಾ ಇದ್ರು, ನಮ್ಮ ಕೃಷಿ ಅಂದರೆ ಬರೀ ಏಕ ಬೆಳೆನೇ ಮಾಡೋದಲ್ಲ, ನಾನಾ ರೀತಿಯ ಮಿಶ್ರಗಳನ್ನು ಮಾಡಬೇಕು, ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬೇಕು. ಅದಕ್ಕೆಲ್ಲ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿದ್ದಾವೆ, ಅದನ್ನೆಲ್ಲ ಉಪಯೋಗ ಮಾಡಬೇಕು. ಭಾಳಷ್ಟು ಆಪರ್ಚುನಿಟಿಗಳಿದ್ದಾವೆ, ಅದನ್ನು ಉಪಯೋಗ ಮಾಡಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ರು. ಅದಲ್ಲದೆ ಅವರ ಗೆಳೆಯರಾಗಿರುವ ಶ್ರೀ ವಿಜಯಕುಮಾರ್ ಗೋಪಾಲ್ ಸರ್ ಅವರು ಹೇಳ್ತಾ ಇದ್ರು, ಈ ಸುರೇಶ್ ಅವರಿಗೆ ಸಿಕ್ಕಾಪಟ್ಟೆ ಕೃಷಿಯಲ್ಲಿ ಭಾಳ ಅನುಭವ ಇದೆ, ನಾವು ಇವ್ರ ಜೊತೆ ಇದ್ದಾಗ ಇವರಿಂದ ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ, ಕಲ್ತಿದ್ದೀವಿ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಈ ಮೊದಲನೇ ಕಂತಲ್ಲಿ ಇವರು 3 ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಬರೀ ಅಣಬೆ ಒಂದೇ ಅಲ್ಲ, ಯಾವ ರೀತಿ ಒಂದು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೀವಿ, ಹೊಸ ಹೊಸ ಕೃಷಿಯನ್ನು ಮಾಡಿದ್ದೀವಿ ಅಂತ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರು 3 ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿನ ಒಂದು ಕಾರ್ಯಕ್ರಮದ ತಮಗೂ ಒಂದು ಹೊಸ ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.
ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.